ಉಪೇಂದ್ರ ಅವರೇ, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿರೋಧಿ, ನೀವು ಪ್ರಜಾಪ್ರಭುತ್ವದ ವಿರೋಧಿ. ಯಾಕೆ ಅಂದ್ರೆ ನೀವು ಪ್ರಜಾಪ್ರಭುತ್ವನ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಏನು ಇಡೀ ಜಗತ್ತು ಅಳವಡಿಸ್ಕೊಂಡಿರೋದು, ಮನುಷ್ಯ ಅಳವಡಿಸ್ಕೊಂಡಿರೋದು ಏನಪ್ಪಾ ಅಂದ್ರೆ 9 to 5 ಜಾಬ್ ಮಾಡ್ತೀನಿ ನಾನು. ಬೆಳಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅದಕ್ಕಾಗಿ ನನ್ನ ಹತ್ರ ಮನೆ ಕೆಲಸಗಳನ್ನ ಮಾಡೋದಕ್ಕೆ ನನಗೆ ಸಮಯ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ದುಡ್ಡು ಕೊಟ್ಟು ಒಬ್ಬ ಸಂಬಳಕ್ಕೆ ಇಟ್ಕೊಂಡಿದ್ದೀನಿ. ಅವ್ರು ನನ್ನ ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಅದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 5 ವರ್ಷಕ್ಕೆ ನನಗೆ ಕೆಲಸ ಮಾಡೋದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿ ಕಳಿಸ್ತೀನಿ ನಾನು. ಅದು ಪ್ರಭುತ್ವ ವ್ಯವಸ್ಥೆ. ನೀವು ಯಾವಾಗಲೂ ಹೇಳ್ತಾ ಬರೋದು ಏನಂತ, ಜನನೇ ಇಂಟ್ರೆಸ್ಟ್ ತಗೊಂಡು ಕೆಲಸ ಮಾಡಬೇಕು ಅಂತ. ನಾನು ದಿನ ಬೆಳಗ್ಗೆ ಎದ್ದುಬಿಟ್ಟು ನನ್ನ ಮನೆ ರಸ್ತೆಗೆ ಟಾರ್ ಇದೆಯಾ, ಲೈಟ್ ಇದೆಯಾ, ಮತ್ತೊಂದು ನೋಡೋದಕ್ಕೆ ನನಗೆ ಸಮಯ ಇಲ್ಲ. ಅದಕ್ಕೆ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬರ ನಾಯಕೆ ಮಾಡಿ ನಾನು ಕಳಿಸ್ತೀನಿ. ನೀವೇನ್ ಮಾಡಬೇಕು, ನಾನೇನ್ ಮಾಡಬೇಕು ಅಂತ ನೀವು ಕೇಳಿದ್ರಲ್ಲ, ಶಾಸನ ಸಭೆಗೆ ಜನರಿಂದ ಆಯ್ಕೆ ಆಗೋಗಿ ನಿಮ್ಗೆ ಬಹಳ ಒಳ್ಳೆ ಆಲೋಚನೆ ಇದೆ. ನಾವೆಲ್ಲರೂ ಅದನ್ನೇ ಹೇಳ್ತಾರೆ, ಯಾರಿಗೂ ನಿಮ್ಗೆ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ. ಬಹಳ ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡಿದ್ದೀರಿ. ನೀವು ಹೇಳಿದ್ರಲ್ಲ ಯಾವ್ದೋ ರೋಡು ಮೋರಿ ಇದಾಗಿದೆ ಅಂತಲ್ಲ, ಅದನ್ನ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು. ಜನರಿಂದ ಆಯ್ಕೆಯಾಗಿ ಹೋಗಿ ಶಾಸನ ಸಭೆಯಲ್ಲಿ ಕೂತ್ಕೊಂಡು ಶಾಸಕರಾಗಿ ಶಾಸನಗಳನ್ನ ರಚನೆ ಮಾಡಿ. ನೀವು ನಿಮ್ಗೆ ಆ ಶಕ್ತಿ ಇದೆ. ಇಲ್ಲ ಸರ್, ಖಂಡಿತ ನೀವು ಅಲ್ಲಲ್ಲ, ಖಂಡಿತ ಕೇಳಿ. ಅದಕ್ಕೆ ಹೋಗೋ ದಾರಿ ಏನಾರ ನಾನು ಈ ಕಡೆ ಹೋಗ್ಬಿಟ್ಟೆ ಅನ್ಕೊಳ್ಳಿ, ಏನ್ ಹೇಳಿ, ಅಲ್ಲಲ್ಲ ಆ ಕಡೆ ಹೋಗ್ಬಿಟ್ರೆ ಈಗೇನು ಇನ್ನೊಂದು ಪಾರ್ಟಿ ಆಗಿರ್ತೀನಿ ಅಷ್ಟೇ ನಾನು. ಕೇಳಿಸ್ಕೊಳ್ಳಿ ಪೂರ್ತಿ ಕೇಳಿಸ್ಕೊಳ್ಳಿ. ನಾಳೆ ನೀವೇ ನನ್ನ ಬೈತೀರಾ ಅಂದ್ರೆ ಸರ್, ಪ್ರಾಬಬ್ಲಿ ಇದನ್ನ ಹಿಂಗ್ ತಗೊಳ್ಬೋದಾ ಅಂತ ಅಂದ್ರೆ, ಬದಲಾವಣೆ ತರಬೇಕು ಅಂದ್ರೆ ಯೆಟ್ ಅಗೇನ್ ಯು ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್ ಅಲ್ಲಿ ವಿಧಾನಸೌಧ ಅಂತಿದೆ, ಅಲ್ಲಿ ಸೆಷನ್ಗಳು ನಡೆಯುತ್ತೆ. ಸೆಷನ್ ಅಲ್ಲಿ ಶಾಸಕರು ಅಂದ್ರೆ ಜನರ ಪ್ರತಿನಿಧಿಗಳು ಕ್ಷೇತ್ರದ ಸಮಸ್ಯೆ ಬಗ್ಗೆ ಮಾತನಾಡ್ತಾರೆ. ದಿಸ್ ಇಸ್ ಹೌ ದ ಸಿಸ್ಟಮ್ ಇಸ್. ನೀವು ಸಿಸ್ಟಮ್ ನ ಹೊರಗೆ ನಿಂತ್ಕೊಂಡು ಬದಲಾವಣೆ ಅನ್ನೋದ್ರ ಬದಲು ಸಿಸ್ಟಮ್ ಒಳಗೆ ಹೋಗಿ ಅಲ್ಲಿ ಬದಲಾವಣೆ ತನ್ನಿ ಅನ್ನೋ ನಿರೀಕ್ಷೆ ಇರಲ್ಲ. ನಾನು ಒಳಗಡೆ ಹೋಗೋದಕ್ಕೆ ಪೊಲಿಟಿಕಲ್ ಪಾರ್ಟಿ ಮಾಡಿರೋದಲ್ವಾ ಅಮ್ಮ. ಕೇಳಿಸ್ಕೊಳ್ಳಿ ಅಲ್ಲ, ಒಂದೇ ನಿಮಿಷ, ಅವ್ರು ಫುಲ್ ಕ್ಲಿಯರ್ ಮಾಡಿ. ಮೇಡಮ್ ಕೇಳಿಸ್ಕೊಳ್ಳಿ. ಮೇಡಮ್ ಮೈಕ್ ಕೊಡ್ತೀನಿ, ಆಮೇಲೆ ಮಾತಾಡಿ ಮೇಡಮ್ ಪ್ಲೀಸ್. ಅಮ್ಮ ನಾನು ಹೇಳ್ತಿದ್ದೀನಲ್ಲ ಕೇಳಿ, ಈ ದಾರಿ ಇದೆಯಲ್ಲಮ್ಮ ಕೇಳಿ. ನಾನು ಟಕ್ ಅಂತ ಅಲ್ಲಿ ಜಂಪ್ ಆಗಕ್ಕಾಗಲ್ಲ, ಕರೆಕ್ಟ್ ಅಲ್ವಾ ಸರ್? ನೀವ್ ಹೇಳ್ದಂಗೆ ಟಕ್ ಅಂತ ಅಲ್ಲಿ ಜಂಪ್ ಆಗಕ್ಕಾಗಲ್ಲ. ನೀವ್ ಹೇಳ್ತಿರೋದು ಅಲ್ಲಿ ಹೋಗ್ಬಿಡಿ, ಹೆಂಗ್ ಹೋಗ್ತೀರಾ ಬೇಕಾಗಿಲ್ಲ. ನೀವು ಹೆಂಗೋ ಒಂದ್ ದಾರಿ ಅಲ್ಲಿ ಹೋಗ್ಬಿಡಿ, ಏನಾರ ಮಾಡ್ಬಿಡ್ತೀರಾ ಅಂತ. ಸರ್ ನಾನೊಂದು ಸತ್ಯ ಹೇಳ ನಿಮ್ಗೆ, ಇದುವರೆಗೂ ನಾವೆಲ್ಲರೂ ದೊಡ್ಡ ನಾಯಕರಿದಾರ ಸರ್. ಯಾರಿಗೂ ದೇಶನ ಹಾಳು ಮಾಡಬೇಕು, ದೇಶನ ಗಬ್ಬು ಮಾಡ್ಬೇಕು ಯಾರು ಹೋಗಿಲ್ಲ ಸರ್. ಎಲ್ಲ ಒಳ್ಳೆಯವರೇ, ಎಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂತಾನೆ ಹೋಗಿರೋರು. ಬಟ್ ಅವರು ಪಾಪ ಆತುರದಿಂದ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಏನ್ ಹೇಳಿ, ಒಂದಷ್ಟು ದುಡ್ಡು ಕೊಟ್ಟಾರ ನಾನು ಹೋಗ್ಬಿಡ್ಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ? ಕೇಳಿ ಒಂದ್ ನಿಮಿಷ. ಅವನು 50 ಕೋಟಿ, ಅವನಿಗೆ ಗೊತ್ತಿಲ್ಲ ಇಲ್ಲೊಂದು 2,000 ಕೊಟ್ರೆ ಆಗೋಗ್ಬಿಡುತ್ತೆ ಅಂತ. 2,000 ಕೊಡೋದು ಬರೀ 2,000 ಲಕ್ಷ ಜನಕ್ಕೆ ಕೊಡಬೇಕು, ಬಿಟ್ಬಿಡಿ. ಅದಾದ್ಮೇಲೆ ಒಂದು ದೊಡ್ಡ ಪ್ರೊಸೆಷನ್ ಮಾಡಬೇಕು, ಅದಕ್ಕೆ ಮತ್ತೆ ದುಡ್ಡು ಎಲ್ಲ ಲೆಕ್ಕ ಹಾಕಿ 50 ಕೋಟಿ ಬಂದ್ಬಿಟ್ಟಿದೆ ಅನ್ಕೊಳ್ಳಿ. 50 ಕೋಟಿ ಅವನ ಹತ್ರ ಇಲ್ಲ, ಬಟ್ ಅವನಿಗೆ ದೇಶನ ಸರಿ ಮಾಡಬೇಕು ಅನ್ನೋ ಆಸೆ ಇದೆ. ಅವನೇನ್ ಮಾಡ್ದ, ಪಕ್ಕದಲ್ಲೊಬ್ಬ ಇದ್ದ, ನೀನು ಹೋಗಮ್ಮ ನಾನು ಕೊಡ್ತೀನಿ ನಿಂಗೆ ದುಡ್ಡು ಅಂದ. ಇವನ ಹತ್ರ ಒಂದು 30 ಕೋಟಿ ಇಸ್ಕೊಂಡ, ಇವನ ಹತ್ರ 20 ಕೋಟಿ ಇಸ್ಕೊಂಡ. ಕೇಳಿ, ನಾನು ಅಲ್ಲ ಕೊಡೋದು ಬಿಡಿ, ನಾನು ಬಂದ್ಬಿಟ್ಟು ನಾನು ಗೆದ್ಬಿಟ್ಟೆ. ನೆಕ್ಸ್ಟ್ ಏನು ಮಾಡ್ತೀನಿ, ಅವ್ನು ನನಗೆ ಕೊಟ್ಟಿರೋನಿದಾನಲ್ಲ, ಏನಪ್ಪ ಹೆಂಗಪ್ಪ ಕೊಡ್ತೀಯ ನೀನು? ಸರ್ ನೀವು ದುಡ್ಡೆಲ್ಲ ಕೊಡ್ಬಿಡಿ ಸರ್, ಇಟ್ಕೊಳ್ಳಿ ಸರ್. ಇಲ್ಲೊಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದೀನಿ ಸರ್, ಒಂದು ಪರ್ಮಿಷನ್ ಕೊಟ್ಬಿಡಿ ಅಂದ. ನಾನು ದುಡ್ಡು ಇಸ್ಕೊಂಡ್ರೆ ಏನು ಮಾಡ್ತೀನಿ, ದುಡ್ಡು ಕೊಟ್ಟು ಮಾಡ್ಬಿಡಿ ಅಂದ್ರಿ. ಇವಾಗ ನೋಡಿ ಒಂಚೂರು ಬದಲಾವಣೆ ಆಗ್ತಾ ಇದೆ ಇಲ್ಲಿ. ನೋಡಿ, ನಿಮ್ಮಂತ ಯುವಕರ ಈ ಭರವಸೆ ಬಂದ್ರೆ ಖಂಡಿತ ಆಗತ್ತೆ ಅಂದ್ರೆ ಖಂಡಿತ ನಾನು ಚುನಾವಣೆ ನಿಂತ್ಕೊಂತೀನಿ. ನನಗೂ ಭರವಸೆ ಬೇಕಲ್ಲ ಸರ್ ನಿಮ್ಮಿಂದ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗ